ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಸಾಟರ್ಡೆ ಈವ್ನಿಂಗ್ ಆ್ಯಂಡ್ ಸಂಡೇ ವ್ಲಾಗ್ ಆಗಿರುತ್ತೆ. ಈ ವೀಕೆಂಡು ನಾನು ನನ್ನ ಹಸ್ಬೆಂಡ್ ಅಮ್ಮನ ಮನೆಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಶೂಟ್ ಮಾಡಿಕೊಂಡೆ, ಅದು ಆಗಿರುತ್ತೆ. ಹಾಯ್ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಸಿಂಚು ಚಿಂಚು ವ್ಲಾಗ್. ಬ್ಲಾಗ್. ಬಾಚಣಿಗೆಲ್ಲ ಹಾಕ್ತೀನಿ ಮೇಡಮ್. ಸಿಂಚು ಬಾಚಣಿಗೆಲ್ಲ ಹಾಕ್ದ್ಯಾ? ಸ್ವಲ್ಪ ಆಯ್ತಲ್ವಾ ಇವನು ನೋಡ್ತಾನೆ ಫೋನ್. ಇನ್ನು ಸಂಡೇ ಮಧ್ಯಾಹ್ನ ಎಲ್ಲ ಊರಿಂದ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಮತ್ತು ಬಿಸಿಲಿತ್ತು ಅಂತೇಳಿ ಗಿಡಗಳನ್ನ ಬಿಸಿಲಲ್ಲಿಟ್ಟು ನೀರು ಹಾಕ್ತಾ ಇದ್ದೀನಿ. ಊರಿಂದ ಬರುವಾಗ ಅಮ್ಮ ಈ ಮನಿ ಪ್ಲ್ಯಾಂಟ್ ಕೊಟ್ಟಿದ್ರು. ಅಲ್ಲಿ ಊರಲ್ಲಿ ಅಮ್ಮನ ಮನೆ ಹತ್ರ ತುಂಬ ಚೆನ್ನಾಗಿ ಬೆಳೆದಿದೆ. ಇದು ಆಲ್ರೆಡಿ ನನ್ನ ಹತ್ರ ಒಂದು ಗಿಡ ಇದೆ, ಹೊರಗಡೆ ಇಟ್ಟಿದ್ದೀನಿ ಅದನ್ನು. ಇನ್ನು ಕೇಳಿದೆ ನಾನು, ಇನ್ನೂ ಬೇಕು ನನಗೆ ಕಿಚನ್ಗೆ, ದೇವ್ರ ಮನೆಗೆ ಎಲ್ಲ ಇಡೋದಕ್ಕೆ ಅಂತ ಹೇಳಿದೆ. ಹಾಗಾಗಿ ಕಿತ್ಕೊಟ್ಟಿದ್ರು. ಇದನ್ನು ನನ್ನ ಹತ್ರ ಕರ್ಡ್ ಬಕೆಟ್ ಇತ್ತು, ಅದರಲ್ಲೇ ಇಡೋಣ ಅಂತ ನೋಡ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಅದನ್ನು ಇಟ್ಟಾದಮೇಲೆ ಒಂದು ಸರಿ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಕಾಣುತ್ತೆ ಅಂತ ಹೇಳಿ. ಓಲೆ ಇಲ್ಲದೆ ಹೇಗೆ ಕಾಣ್ತಾ ಇದ್ದೀನಿ ನಾನು. ಹಾಗೆ ನನ್ನ ಹಸ್ಬೆಂಡ್ಗೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರು. ನಾನು ಸ್ವಲ್ಪ ಸಲೂನ್ಗೆ ಹೋಗಬೇಕು, ಐಬ್ರೋ ಎಲ್ಲ ಮಾಡಿಸ್ಕೋಬೇಕು ಅಂತ ಹೇಳಿ ನಾನು ಅವ್ರ ಜೊತೆ ಹೊರಟಿದ್ದೆ. ಯಾವಾಗಲೂ ನನ್ನ ಹಸ್ಬೆಂಡ್ ಹೇರ್ ಕಟ್ ಅವ್ರ ಇಮ್ಯಾಜಿನ್ನೇ ಒಂದಿರುತ್ತೆ, ಬಟ್ ಅಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡು ಆದಮೇಲೆ ಇನ್ನೊಂದು ಥರ ಕಾಣ್ತಾ ಇರುತ್ತೆ. ಅಂದರೆ ಚೆನ್ನಾಗೇ ಮಾಡಿರ್ತಾರೆ, ಬಟ್ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲ್ಲ. ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಿರುತ್ತೆ. ನಾನೇನಾದರೂ ಅದು ಚೆನ್ನಾಗಿಲ್ಲ, ನೀವು ಹಾಗೆ ಮಾಡಿಸ್ಕೊಂಡಿದ್ದೀರಾ, ಹೇಗೆ ಮಾಡಿಸ್ಕೊಂಡಿದ್ದೀರಾ ಅಂದರೆ ಅವ್ರಿಗೂ ಇಷ್ಟ ಆಗಲ್ಲ. ಸೊ ಒಂದೊಂದು ಟೈಮ್ ಫ್ರೀ ಇದ್ದರೆ ನಾನು ಅವ್ರ ಜೊತೆ ಹೋಗ್ತೀನಿ. ಇನ್ನು ಮನೆಗೆ ಬಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗಿತ್ತು ತಲೆಗೆ. ಅದಕ್ಕೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಚ್ಕೋತಾ ಇದ್ದೀನಿ. ನಾನು ಯಾವಾಗಲೂ 2 ಡೇಸ್ಗೊಂದ್ಸರಿ 3 ಡೇಸ್ಗೊಂದ್ಸರಿ ತಲೆಗೆ ಎಣ್ಣೆ ಹಚ್ಕೋತಾ ಇರ್ತೀನಿ. ತಲೆಗೆ ಎಣ್ಣೆ ಹಚ್ಕೊಂಡು ಅದಾದ ನಂತರ ನಾನು ತಲೆ ಸ್ನಾನ ಮಾಡೋದು ಯಾವಾಗಲೂ ಅಷ್ಟೇ. ಊರಿಗೆ ಹೋಗಿದ್ದರಿಂದ ಈ ವೀಕ್ ಹಚ್ಚೋಕ್ಕಾಗಿರಲಿಲ್ಲ. ಹಾಗಾಗಿ ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಮೀಶೋಯಿಂದ ಒಂದಷ್ಟು ಆರ್ಡರ್ ಮಾಡಿದ್ದೆ. ಈ ರಂಗೋಲಿ ಮ್ಯಾಟ್ ಮತ್ತು ಪ್ಲೇಸ್ ಮ್ಯಾಟ್ ಒಂದು ಆರ್ಡ್ರ್ ಮಾಡಿದ್ದೆ. ಹಾಗೆ ಅಕ್ಕಿ ತೊಳೆಯೋದು ಒಂದು ಆರ್ಡ್ರ್ ಮಾಡಿದ್ದೆ. ಅದನ್ನು ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ಹಾಗೆ ಅದನ್ನು ವಿಡಿಯೋ ಮಾಡಿಕೊಂಡೆ, ನಿಮಗೇನಿದ್ರು ಬೇಕಾದರೆ ತೊಗೊಳ್ಬೋದು ಅಂತ ಹೇಳಿ. ಸೊ ನಾನು ಓಪನ್ ಮಾಡಿರಲಿಲ್ಲ, ಊರಿಗೆ ಹೋಗಿದ್ದೆ, ಆವಾಗ ಬಂದಿರೋ ಆರ್ಡರ್ ಇದು. ಸೊ ಪಕ್ಕದ ಮನೆಯವ್ರಿಗೆ ಹೇಳಿದೆ ಈಸ್ಕೊಳ್ಳಿ ಅಂತ. ಹಾಗಾಗಿ ಏನೂ ನೋಡಿರಲಿಲ್ಲ ನಾನು ಹೇಗಿದೆ ಏನು ಅಂತ. ಸೊ ಇವಾಗ ನೋಡ್ತಾ ಇದ್ದೀನಿ ಹೇಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿದೆಯಾ ಅಥವಾ ಏನಾದರೂ ಡ್ಯಾಮೇಜ್ ಆಗಿ ಬಂದಿದೆಯಾ ಅಂತ ಹೇಳಿ. ಹಾಗೆ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ತೊಗೊಳ್ಬೋದು ಅಂತ ಹೇಳಿ ಹಾಗೆ ಹಾಕಿದೆ ಅಷ್ಟೇ. ಇದನ್ನೂ ಚೆನ್ನಾಗೇ ಬಂದಿದೆ. ಇನ್ನು ಫೇಸ್ ಮಾಸ್ಕ್ ಅಂದ ತಕ್ಷಣ ಮನೆಯಲ್ಲಿರೋ ಕೆಲವು ವಸ್ತುಗಳನ್ನ ಬಳಸಿ ಫೇಸ್ ಮಾಸ್ಕ್ ಮಾಡ್ಕೋಬೋದು. ಅದರಲ್ಲೂ ಬೇಸನ್ ಪೌಡರ್, ಅಕ್ಕಿ ಹಿಟ್ಟು ಇವೆಲ್ಲವೂ ತುಂಬಾ ಉಪಯುಕ್ತವಾದವು. ನಾನಿಲ್ಲಿ 1 ಚಮಚ ಅಕ್ಕಿ ಹಿಟ್ಟು, ಹಾಗೆ 1 ಚಮಚ ಬೇಸನ್ ಹಿಟ್ಟು, 1 ಚಮಚ ಮೊಸರು, ಹಾಗೆ ಒಂದು ಅರ್ಧ ಚಮಚ ಜೇನುತುಪ್ಪ, ಒಂದು ಪಿಂಚ್ ಆಫ್ ಅರಿಶಿನ ಬಳಸ್ಕೊಂಡು ಫೇಸ್ ಮಾಸ್ಕ್ ತಯಾರಿಸ್ಕೋತಾ ಇದ್ದೀನಿ. ನಾನು ಇದನ್ನು ಪೂರ್ತಿಯಾಗಿ ಒಣಗೋದಕ್ಕೆ ಬಿಡಲ್ಲ, ನಿಧಾನವಾಗಿ ಸ್ಕ್ರಬ್ ರೀತಿ ಮಸಾಜ್ ಮಾಡ್ಕೋತೀನಿ. ನಾವೇನೇ ಫೇಸ್ ಪ್ಯಾಕ್ ಮಾಸ್ಕ್ ಏನೇ ಹಚ್ಕೊಂಡ್ರೂ ಕುತ್ತಿಗೆಗೆ ಹಚ್ಚೋದನ್ನು ಮರಿಬಾರ್ದು. ನಾನು ಇದನ್ನು ಒಂದು 20-25 ನಿಮಿಷ ಬಿಟ್ಟು ತಣ್ಣೀರಿಂದ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಇದನ್ನು ವಾರಕ್ಕೆ 2 ಅಥವಾ 3 ಬಾರಿ ಹಚ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಕಾಣ್ಬೋದು. ಈಗ ನೈಟ್ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಮಸಾಲ ಎಗ್ ರೈಸ್ ಮಾಡ್ತೀನಿ. ಇದು ತುಂಬ ಸ್ಪೆಷಲ್ ಆಗಿರುತ್ತೆ, ಸ್ಪೈಸಿಯಾಗಿ
ಒಂಥರ ಮೈಲ್ಡ್ ಫ್ಲೇವರ್ ಕೊಡುತ್ತೆ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು 3 ಮೊಟ್ಟೆ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ 2 ಕಡ್ಡಿ ಕರಿಬೇವಿನ ಸೊಪ್ಪು, 1 ಕ್ಯಾಪ್ಸಿಕಮ್, 2 ಕಟ್ ಮಾಡಿರೋ ಈರುಳ್ಳಿ, ಹಾಗೆ 3 ಹಸಿರು ಮೆಣಸಿನ್ಕಾಯಿ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಸೋಯಾ ಸಾಸ್, ವಿನಿಗರ್, ಹಾಗೆ ಈ ಎಲ್ಲ ಸ್ಪೈಸಸ್ಗಳು. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಈ ಎಲ್ಲ ಸ್ಪೈಸಸ್ಗಳು, ಹಾಗೆ 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪು, ಒಂದು 4 ರಿಂದ 5 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಂತರ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆದ ನಂತರ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೀನಿ. ನಂತರ 2 ಕಟ್ ಮಾಡಿರೋ ಈರುಳ್ಳಿ ಹಾಕೋತೀನಿ. ಹಾಗೆ ಅರ್ಧ ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪು ಹಾಕೋತೀನಿ. ಹಾಗೆ 1 ಕ್ಯಾಪ್ಸಿಕಮ್ ಹಾಕೋತೀನಿ. ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿರೋ ಮಸಾಲ ಪೇಸ್ಟ್ ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಹೈ ಫ್ಲೇಮಲ್ಲೇ ಚೆನ್ನಾಗಿ ಬಾಡಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಮಸಾಲೆಯಿಂದ ಎಣ್ಣೆ ಸಪ್ರೇಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಮೊಟ್ಟೆನ ಹುರಿದು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹೈ ಫ್ಲೇಮಲ್ಲೇ ಚೆನ್ನಾಗಿ ಮೊಟ್ಟೆನ ಕುಕ್ ಮಾಡ್ಕೋಬೇಕು. ಈಗ ಮಾಡಿ ಆರಿಸಿಟ್ಕೊಂಡಿರೋ ಅನ್ನನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ವಿನಿಗರ್ ಹಾಗೆ ಸೋಯಾ ಸಾಸ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಇದಕ್ಕೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ಸ್ಪೂನ್ ಬಿರಿಯಾನಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇಷ್ಟು ಮಾಡಿದ್ರೆ ಆಯಿತು, ನಾಟಿ ಸ್ಟೈಲ್ ಮಸಾಲ ಎಗ್ ರೈಸ್ ರೆಡಿ ಆಗುತ್ತೆ. ಇದನ್ನು ಡ್ರೈ ಗೋಬಿ ಅಥವಾ ಕಬಾಬ್ ಜೊತೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.